ನಮಸ್ಕಾರ ಸ್ನೇಹಿತರೆ, ಇವತ್ತೇ ಪವಿತ್ರವಾದ ಶನಿ ತ್ರಯೋದಶಿ. ತುಂಬಾ ಶಕ್ತಿಯುತವಾದ ದಿನ, ಹಾಗೆ ಶನಿದೇವರಿಗೆ ತುಂಬಾ ಪ್ರಿಯವಾದ ದಿನವೂ ಕೂಡ. ಈ ದಿನ ಯಾರು ಭಕ್ತಿಯಿಂದ ಈ ಕತೆ ಕೇಳುತ್ತಾರೋ, ಹೇಳುತ್ತಾರೋ ಅಥವಾ ಓದುತ್ತಾರೋ ಅವರಿಗೆ 1 ವರ್ಷದ ಕಾಲ ಶನಿಕಾಟ, ಶನಿದೋಷ ಇರುವುದಿಲ್ಲ. ಶನಿದೇವರ ಆಶೀರ್ವಾದ ಸಿಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಕತೆ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶನಿದೇವರಿಗೆ ಒಟ್ಟು 8 ಜನ ಹೆಂಡತಿಯರಿದ್ದಾರೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅವರ ಹೆಸರುಗಳು ದ್ವಾದಿನಿ, ದಾಮಿನಿ, ಕಂಕಾಳಿ, ಕಲಹಪ್ರಿಯ, ಕಂಟಕಿ, ತುರಂಗಿ, ಮಹಿಷಿ ಹಾಗೂ ಅಜ. ಹೆಂಡತಿಯರನ್ನು ಯಾರು ಪ್ರೀತಿಸಿ ಗೌರವಿಸುತ್ತಾರೋ ಅಂತವರನ್ನು ಶನಿದೇವರು ಕೂಡ ಪ್ರೀತಿಸುತ್ತಾರೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಶನಿದೇವರನ್ನು ಪೂಜಿಸುವ ಮುಂಚೆ ಅವರ ಹೆಂಡತಿಯರ ಹೆಸರುಗಳನ್ನು ಕೂಡ ಒಂದು ಸಾರಿ ನೆನೆಸಿಕೊಂಡು ಪೂಜೆ ಶುರು ಮಾಡಿದರೆ ಒಳ್ಳೆಯ ಫಲ ಪಡೆದುಕೊಳ್ಳುತ್ತೀರಿ. ಶನಿವಾರ ಶನಿದೇವರ ಹೆಂಡತಿಯರನ್ನು ಪೂಜೆ ಮಾಡುವುದರಿಂದ ಶನಿದೇವರು ಸಂತೋಷಿಸಿ ನಿಮಗೆ ಅಷ್ಟೈಶ್ವರ್ಯ ಕೊಡುತ್ತಾರೆಂದು ಪಂಡಿತರು ಹೇಳುತ್ತಾರೆ. ಶನಿವಾರ ಕೇವಲ ಶನಿದೇವರ 8 ಹೆಂಡತಿಯರ ಹೆಸರುಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡರೂ ಸಾಕು, ನಿಮ್ಮ ಮನೆಯಲ್ಲಿ ಅತಿ ಬೇಗನೆ ಶುಭ ನಡೆಯುತ್ತದೆ. ಈಗ ಶನಿದೇವರು ಹಾಗೂ ದಾಮಿನಿಗೆ ಸಂಬಂಧಿಸಿದಂತ ಒಂದು ಕಥೆಯನ್ನು ಕೇಳೋಣ. ಸೂರ್ಯದೇವರು ಹಾಗೂ ಛಾಯಾದೇವಿಯ ಕುಮಾರ ಶನಿದೇವರು. ಇವರು ನೋಡಲು ಕಡುಗಪ್ಪು ಬಣ್ಣದಲ್ಲಿರುತ್ತಾರೆ. ಅವರು ಕಾಗೆ, ರಣಹದ್ದು ಮುಂತಾದ ಕೆಲವು ಪಕ್ಷಿ ಹಾಗೂ ಪ್ರಾಣಿಗಳು ನಡೆಸುವಂತ ಒಂದು ಕಬ್ಬಿಣದ ವಾಹನದಲ್ಲಿ ಕುಳಿತುಕೊಂಡು ಎಲ್ಲೆಡೆ ಸಂಚಾರ ಮಾಡುತ್ತಿರುತ್ತಾರೆ. ಚಿಕ್ಕಂದಿನಿಂದಲೂ ಶನಿದೇವರು ಪರಮೇಶ್ವರನ ಪರಮಭಕ್ತ. ಪರಮೇಶ್ವರನ ಅನುಗ್ರಹಕ್ಕಾಗಿ ಅನೇಕ ವರ್ಷಗಳ ಕಾಲ ತಪಸ್ಸು, ಧ್ಯಾನ ಕೂಡ ಶನಿದೇವರು ಮಾಡಿದ್ದರು. ಇವರು ಬೆಳೆಯುತ್ತಿದ್ದಂತೆ ಇವರಿಗೆ ಶಿವನ ಮೇಲಿರುವಂತ ಪ್ರೀತಿ ಕೂಡ ಹೆಚ್ಚಾಗುತ್ತಾ ಬಂತು. ಶನಿದೇವರು ಯುವಕರಾದ ಮೇಲೆ ಚಿತ್ರರಥನ ಮಗಳಾದ ದಾಮಿನಿಯನ್ನು ಮದುವೆಯಾದರು. ಆಕೆಗೆ ದೈವಿಕ ಶಕ್ತಿಗಳು ಹೆಚ್ಚಾಗಿರುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಸೌಂದರ್ಯದಲ್ಲಿ ಮಾತ್ರವಲ್ಲದೆ ಬುದ್ಧಿವಂತಿಕೆಯಲ್ಲೂ ಕೂಡ ದಾಮಿನಿ ಮುಂದೆ ಇದ್ದಳು. ಈಕೆ ಒಂದು ರಾಜ್ಯಕ್ಕೆ ಯುವರಾಣಿಯಾದ್ದರಿಂದ ಎಲ್ಲಾ ವಿದ್ಯೆಗಳನ್ನು ಕೂಡ ಕಲಿತಿದ್ದಳು. ಒಂದು ದಿನ ಭಕ್ತರ ಶ್ರೇಯಸ್ಸಿಗಾಗಿ ಶನಿದೇವರು ಶಿವನಿಗಾಗಿ ತಪಸ್ಸು ಮಾಡಲು ಕಾಡಿಗೆ ಹೋದರು. ಆ ತಪಸ್ಸಿನಲ್ಲಿ ಮೈಮರೆತು ಹೋದ ಶನಿದೇವರು ಎಲ್ಲರನ್ನೂ ಮರೆತು ಅನೇಕ ವರ್ಷಗಳ ಕಾಲ ಧ್ಯಾನದಲ್ಲಿ ಕುಳಿತುಕೊಂಡರು. ಹೀಗೆ ಶನಿದೇವರು ಹೇಳದೆ ಕೇಳದೆ ಕಾಡಿಗೆ ಹೊರಟು ಹೋದ ಕಾರಣ ದಾಮಿನಿಗೆ ದಿಕ್ಕು ತೋಚದಂತಾಯಿತು. ಹೊಸದಾಗಿ ವಿವಾಹವಾದ ಕಾರಣ ಆಕೆಯಲ್ಲಿ ಕಾಮ ಕೋರಿಕೆಗಳು ಕೂಡ ಇತ್ತು. ಅದು ಮಾತ್ರವಲ್ಲದೆ ಆಕೆಗೆ ಮೊದಲಿನಿಂದಲೂ ಒಂದು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವಿನ ಕೈಯಲ್ಲಿ ಅಮ್ಮ ಎಂದು ಕರೆಸಿಕೊಳ್ಳಬೇಕು ಎಂಬ ಆಸೆ ಕೂಡ ಇತ್ತು. ಇನ್ನು ಒಂಟಿಯಾಗಿ ಇರಲಾರದೆ ದಾಮಿನಿ ಶನಿದೇವರನ್ನು ಹುಡುಕಿಕೊಂಡು ಕಾಡಿಗೆ ಹೋದಳು. ಶನಿದೇವರನ್ನು ತಪಸ್ಸಿನಿಂದ ಎಚ್ಚರಗೊಳಿಸಲು ಅವರನ್ನು ಮಾತನಾಡಿಸುವ ಪ್ರಯತ್ನ ಮಾಡಿದಳು. ಶನಿದೇವರಿಗೆ ದಾಮಿನಿ ಎಚ್ಚರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾಳೆ ಎಂದು ತಿಳಿದರೂ ಕೂಡ ಅವರು ಪರಮೇಶ್ವರನ ಧ್ಯಾನದಿಂದ ಹೊರಬರಲು ಇಷ್ಟಪಡಲಿಲ್ಲ. ಇತ್ತ ದಾಮಿನಿ ಕೂಡ ಬಿಡದಂತೆ ಶನಿದೇವರ ತಪಸ್ಸಿಗೆ ಭಂಗ ಉಂಟು ಮಾಡಲು ಏನೇನೋ ಪ್ರಯತ್ನಗಳು ಮಾಡುತ್ತಿದ್ದಳು. ಆದರೆ ಅವಳ ಎಲ್ಲಾ ಪ್ರಯತ್ನಗಳು ಶನಿದೇವರ ಭಕ್ತಿಯ ಮುಂದೆ ವ್ಯರ್ಥವಾಯಿತು. ಅಷ್ಟೆಲ್ಲಾ ಶಕ್ತಿ ಇರುವ ದಾಮಿನಿಗೆ ಸೋಲು ಒಪ್ಪಿಕೊಳ್ಳಲು ಇಷ್ಟವಾಗಲಿಲ್ಲ. ಹಾಗಾಗಿ ಕೋಪದಿಂದ, ಓ ಪ್ರಾಣನಾಥ, ನಾನು ವಿರಹ ವೇದನೆಯಿಂದ ಬಳಲುತ್ತಿದ್ದೇನೆ. ಒಬ್ಬ ಗಂಡ ಹೆಂಡತಿಯನ್ನು ವಿರಹದಲ್ಲಿ ಬಿಡುವುದು ಸರಿಯಲ್ಲ. ನನ್ನ ಕೋರಿಕೆಯನ್ನು ಈಡೇರಿಸುವುದು ನಿಮ್ಮ ಕರ್ತವ್ಯ. ಅದರ ಜೊತೆಗೆ ಹೆಂಡತಿಯ ಪಾಲನೆ, ಪೋಷಣೆ ಕೂಡ ಗಂಡನ ಜವಾಬ್ದಾರಿ. ನೀವು ಅದೆಲ್ಲವನ್ನೂ ಮರೆತು ನನ್ನನ್ನು ಒಂಟಿಯಾಗಿ ಅರಮನೆಯಲ್ಲಿ ಬಿಟ್ಟು ಈ ರೀತಿ ಕಾಡಿಗೆ ಬಂದು ತಪಸ್ಸು ಮಾಡುತ್ತಾ ಕುಳಿತಿದ್ದೀರಿ. ಧರ್ಮದ ಬಗ್ಗೆ ಮಾತನಾಡುವ ನಿಮಗೆ ನೀವು ಮಾಡುತ್ತಿರುವುದು ಅಧರ್ಮ ಎಂದು ತಿಳಿದಿಲ್ಲವೇ? ನೀವು ಈ ತಪಸ್ಸು ಮಾಡುತ್ತಿರುವುದು ನಿಮ್ಮ ಭಕ್ತರ ಶ್ರೇಯಸ್ಸಿಗಾಗಿ ತಾನೆ. ಏಕೆಂದರೆ ಅವರು ಯಾವಾಗಲೂ ನಿಮ್ಮನ್ನು ಪೂಜಿಸಬೇಕು, ಪ್ರೀತಿಸಬೇಕು ಎಂದು ತಾನೇ ನೀವು ತಪಸ್ಸು ಮಾಡುತ್ತಿದ್ದೀರಿ. ಎಲ್ಲವೂ ಚೆನ್ನಾಗಿದೆ. ಅದೇ ರೀತಿ
ಹೆಂಡತಿಯನ್ನು ಕೂಡ ಪ್ರೀತಿಸಬೇಕು. ಅವಳ ಬಯಕೆಯನ್ನು ನೀವು ಗೌರವಿಸಬೇಕು. ಅದು ಒಬ್ಬ ವಿವಾಹಿತ ಪುರುಷನ ಧರ್ಮ. ಆದರೆ ನಿಮ್ಮ ಧರ್ಮವನ್ನು ನೀವು ತಪ್ಪಿದ ಕಾರಣ ನಿಮಗೊಂದು ಶಾಪ ಕೊಡುತ್ತಿದ್ದೇನೆ. ಯಾವ ಭಕ್ತರ ಶ್ರೇಯಸ್ಸಿಗಾಗಿ ನೀವು ತಪಸ್ಸು ಮಾಡುತ್ತಿದ್ದೀರೋ, ಯಾವ ಭಕ್ತರ ಗ್ರಹದಲ್ಲಿ ನೀವು ಪ್ರವೇಶ ಮಾಡಿದರೆ ಅವರಿಗೆ ಜೀವನ ಸುಖವಾಗಿರಬೇಕು ಎಂದು ನೀವು ಬಯಸುತ್ತಿದ್ದೀರೋ ಅದು ನಡೆಯುವುದಿಲ್ಲ. ಇಂದಿನಿಂದ ಯಾರ ಜಾತಕದಲ್ಲಿ ಅಷ್ಟಮ ಶನಿ, ಏಳ್ನಾಟ್ ಶನಿ ಅಥವಾ ಅರ್ಧಾಷ್ಟಮ ಶನಿ ಪ್ರವೇಶ ಮಾಡುತ್ತದೋ ಅವರು ಜೀವನದಲ್ಲಿ ಕಷ್ಟಗಳ ಪಾಲಾಗುತ್ತಾರೆ. ಅವರು ಅನೇಕ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ನನ್ನಂತೆ ಅವರು ಕೂಡ ದುಃಖದಲ್ಲಿ ಮುಳುಗಿ ಹೋಗುತ್ತಾರೆ. ನಿಮ್ಮ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅವರು ನಾಶವಾಗಲಿ ಎಂದು ಶಪಿಸಿ ದಾಮಿನಿ ಅಲ್ಲಿಂದ ಹೊರಟು ಹೋದಳು. ಆಕೆಯ ಶಾಪ ಕೇಳಿದ ಶನಿದೇವರು ಹೆದರಿ ಧ್ಯಾನದಿಂದ ಹೊರಬಂದರು. ಅಯ್ಯೋ, ನನ್ನ ಹೆಂಡತಿಯನ್ನು ಎಷ್ಟೊಂದು ದುಃಖಕ್ಕೆ ಗುರಿಯಾಗಿಸಿದೆ. ನಾನು ಧರ್ಮ ತಪ್ಪಿದೆ. ಶಿವನ ಧ್ಯಾನದಲ್ಲಿ ಮುಳುಗಿ ಹೋದ ನನಗೆ ಬೇರೇನೂ ನೆನಪಾಗಲಿಲ್ಲವಲ್ಲ. ನನ್ನಿಂದ ನನ್ನ ಭಕ್ತರಿಗೂ ಕೂಡ ಶಾಪ ಬಂತಲ್ಲ. ಈಗ ಏನು ಮಾಡುವುದು ಎಂದು ಪರಮೇಶ್ವರನನ್ನು ಬೇಡಿಕೊಂಡರು. ಆಗ ಪರಮೇಶ್ವರ ಶನಿದೇವರ ಮುಂದೆ ಪ್ರತ್ಯಕ್ಷಗೊಂಡು, ಕುಮಾರ ಶನಿ, ಚಿಂತಿಸಬೇಡ. ಮುಂಬರುವುದು ಕಲಿಯುಗ. ಆ ಕಲಿಯುಗದಲ್ಲಿ ನೀನು ಎಲ್ಲಿರುತ್ತೀಯೋ ಅಲ್ಲಿ ಧರ್ಮ 4 ಪಾದಗಳ ಮೇಲೆ ನಡೆಯುತ್ತದೆ. ಅಧರ್ಮ ಮಾಡುವವರು, ಅಧರ್ಮದಿಂದ ಬದುಕುವವರು, ನೀಚರು, ದುಷ್ಟರು, ನಿಕೃಷ್ಟರು, ಅಂತವರಿಗೆ ನೀನೊಬ್ಬ ದಂಡನಾಯಕನಾಗಿದ್ದು ಅವರನ್ನು ನೀನು ದಂಡಿಸುತ್ತಾ ಅವರ ಜಾತಕದಲ್ಲಿ ಪ್ರವೇಶಿಸಿ ಅವರನ್ನು ವಕ್ರ ದೃಷ್ಟಿಯಲ್ಲಿ ನೋಡುತ್ತಾ ಅವರನ್ನು ಸರಿಯಾದ ದಾರಿಯಲ್ಲಿ ತರಲು ದಾಮಿನಿ ನಿನಗೆ ಕೊಟ್ಟಂತ ಶಾಪವನ್ನು ನಾನು ವರವಾಗಿ ಬದಲಾಯಿಸುತ್ತಿದ್ದೇನೆ ಎಂದರು ಪರಮೇಶ್ವರ. ಇನ್ನು ಒಳ್ಳೆಯವರು, ಸದ್ಗುಣರು, ಧರ್ಮ ತಪ್ಪದವರು, ಸತ್ಯವಂತರು ಇಂಥವರ ಜಾತಕದಲ್ಲಿ ನೀನು ಪ್ರವೇಶಿಸಿದರೆ ಅವರಿಗಿರುವಂತ ಕಷ್ಟಗಳು ಕೂಡ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಸುಖ ಭೋಗಗಳನ್ನು ಅವರು ಅನುಭವಿಸುತ್ತಾರೆ. ಆ ರೀತಿ ದಾಮಿನಿಯ ಶಾಪ ವರವಾಗಿ ಬದಲಾಯಿಸಿದರು ಪರಮೇಶ್ವರ. ಅದರ ನಂತರ ಶನಿದೇವರು ಅವರ ಹೆಂಡತಿ ದಾಮಿನಿಯ ಹತ್ತಿರ ಹೋದರು. ಕೋಪದಿಂದ ಉರಿದು ಬೀಳುತ್ತಿದ್ದಳು ದಾಮಿನಿ. ಶನಿದೇವರು ಆಕೆಯ ಹತ್ತಿರ ಹೋಗಿ ಕ್ಷಮೆ ಯಾಚಿಸಿ ಆಕೆಯನ್ನು ಸಮಾಧಾನ ಮಾಡಿದರು. ಶಾಪ ಕೊಟ್ಟಿದ್ದಕ್ಕಾಗಿ ದಾಮಿನಿ ಕೂಡ ತುಂಬಾ ನೊಂದುಕೊಂಡಳು. ಆದರೆ ಶಾಪ ಹಿಂಪಡೆಯುವ ಶಕ್ತಿ ಇಲ್ಲದ ಕಾರಣ ಅದು ಅದೇ ರೀತಿ ಮುಂದುವರಿಯುತ್ತಿದೆ. ಅದಕ್ಕೆ ಕೆಲವರ ಜಾತಕದಲ್ಲಿ ಶನಿಗ್ರಹ ಪ್ರವೇಶ ಮಾಡಿದ ತಕ್ಷಣ ಅವರ ಜೀವನದಲ್ಲಿ ಅನೇಕ ರೀತಿಯಾದ ಕಷ್ಟಗಳು ಶುರುವಾಗುತ್ತದೆ. ಅದೇ ಕೆಲವರ ಜಾತಕದಲ್ಲಿ ಯಾವುದೇ ಬದಲಾವಣೆ ನಡೆಯುವುದಿಲ್ಲ. ಇನ್ನು ಕೆಲವರಿಗಾದರೆ ಲಾಭನೇ ಜಾಸ್ತಿ ಇರುತ್ತದೆ. ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಅನೇಕ ರೀತಿಯಾದ ಪಾಪಗಳು ಮಾಡಿರುವವರು ಅಥವಾ ಪೂರ್ವಜನ್ಮದ ಪಾಪಗಳು ಇನ್ನೂ ಕಾಡುತ್ತಿರುವವರು ಶನಿಗ್ರಹ ಅವರ ಜಾತಕದಲ್ಲಿ ಬಂದ ತಕ್ಷಣ ಅವರು ಅದುವರೆಗೂ ಕೂಡಿಟ್ಟಂತ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅವರು ಮಾಡಿರುವಂತ ಹೆಸರಾಗಿರ್ಬೋದು, ಗಳಿಸಿಕೊಂಡಿರುವಂತ ಪದವಿಯಾಗಿರ್ಬೋದು, ಎಲ್ಲ ಕೂಡ ಕಳ್ಕೋತಾರೆ. ಕೆಲವರು ಪಾಪ ಪುಣ್ಯ ಸಮಾನವಾಗಿ ಮಾಡಿರುವಂತ ವ್ಯಕ್ತಿಗಳಿಗೆ ಯಾವುದೇ ಬದಲಾವಣೆ ನಡೆಯುವುದಿಲ್ಲ. ಅದುವರೆಗೂ ಅವರ ಜೀವನ ಯಾವ ರೀತಿ ನಡ್ಕೊಂಡು ಬರ್ತಿತ್ತೋ ಅದೇ ರೀತಿನೇ ನಡೀತಾ ಹೋಗುತ್ತೆ. ಇನ್ನು ಕೆಲವರಿಗೆ ಒಂದೇ ಸಮನೆ ಅದೃಷ್ಟ ಕುಲಾಯಿಸುತ್ತೆ. ಇವರು ತುಂಬಾನೇ ಪುಣ್ಯಾತ್ಮರು ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.